ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಸಂಖ್ಯಾ ಜ್ಯೋತಿಷ್ಯದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಯಾಕೆ ಅಂತಂದ್ರೆ 4 years ಕಂಪ್ಲೀಟ್ ಆಗಿದೆ ಇವತ್ತಿಗೆ. ನಾಳೆಯಿಂದ ಅಂದ್ರೆ ಇವತ್ತಿಂದನೇ 5th year 5ನೇ ವರ್ಷಕ್ಕೆ ಯಶಸ್ವಿ ಪಾದಾರ್ಪಣೆ. ಸಂಖ್ಯಾ ಜ್ಯೋತಿಷಿ, ಖ್ಯಾತ ಸಂಖ್ಯಾ ಜ್ಯೋತಿಷರಾದಂತಹ ವಿಜಯರಾಜ್ ಅವ್ರ ಜೊತೆ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಎಲ್ಲ ಫಾರಿನ್ ಇಂದ ಎಲ್ಲ ನಿಮ್ಮ ಅಭಿಮಾನಿಗಳೆಲ್ಲ ನೋಡ್ತಾ ಇದ್ದಾರೆ, ಏನಿದೆ ಕತೆ? ಖಂಡಿತ ಅಲ್ಲಿ ಲಿಂಕ್ ಓಪನ್ ಮಾಡಿ ನೋಡ್ತಾ ಇದ್ದಾರೆ. ಅವ್ರಿಗೆ ರಜೆ ಅಂತೆ, ಸೊ ಅಲ್ಲಿ ಓಪನ್ ನೋಡಿ ನನಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ, ಫೋಟೋ ಕಳಿಸ್ತಾ ಇದ್ದಾರೆ. ಯಾರಿಗೆ ಕೂಡ ಎಲ್ಲಿ ಕುತ್ಕೊಂಡು ನೋಡ್ಬೋದು, ಲಿಂಕ್ ಓಪನ್ ಮಾಡಿದ್ರೆ ಆಯ್ತು. www.spandanatv.net ಅಷ್ಟೇ. ಎಲ್ಲಿ ಬೇಕಿದ್ರು ಇಡೀ ಪ್ರಪಂಚದ ಯಾವ ಮೂಲೆಯಲ್ಲೂ ಇಂಟರ್ನೆಟ್ ಸಿಕ್ಕರೆ ಸಾಕು. ಖಂಡಿತ. ಇನ್ನೊಂದು ಸ್ವಲ್ಪ ದಿನದಲ್ಲಿ, ಒಂದು 3-4 ದಿನದಲ್ಲಿ ಒಂದು ಅಪ್ಲಿಕೇಶನ್ ತಯಾರಾಗ್ತಾ ಉಂಟು. ಆ ಅಪ್ಲಿಕೇಶನ್ ಅನ್ನ ಯಾರು ಬೇಕಾದ್ರೂ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ನನ್ನ ವಿಡಿಯೋಸ್ ಅನ್ನ ಖಂಡಿತ ನೋಡ್ಬೋದು. ಪ್ರೋಗ್ರಾಮ್ ಎಲ್ಲಿ ಮಿಸ್ ಮಾಡಿಬಿಟ್ಟಿದ್ರೆ ಅದನ್ನ ಖಂಡಿತ ನೋಡ್ಕೊಳ್ಬೋದು. ಅದು ಈ ವರ್ಷದಿಂದ ಸ್ಟಾರ್ಟ್ ಮಾಡಿಬಿಡ್ತೇನೆ. 4-5 ದಿನದಲ್ಲಿ ಬರುತ್ತೆ. ಅಪ್ಲಿಕೇಶನ್ ಅನ್ನು ಡೌನ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವ ಕಾರ್ಯಕ್ರಮ ಮಿಸ್ ಮಾಡ್ಕೊಂಡಿದ್ದೀರಾ ಅಥವಾ ನೋಡ್ಬೇಕು ಅನಿಸಿದ್ರೆ ಅದರಲ್ಲಿ ವಿಡಿಯೋ ಬರುತ್ತೆ, ಖಂಡಿತ ನೋಡ್ಕೊಳ್ಳಿ. ವೆರಿ ನೈಸ್. ಓಕೆ, ಆವಾಗ ಒಂದೇನೋ ಹೇಳ್ತಾ ಇದ್ರಿ ಸರ್, ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಯಾಕೆ? ಹಾಂ, ಖಂಡಿತ. ಅದೊಂದು ತುಂಬ ರಹಸ್ಯದ ವಿಚಾರ ಅಂತ ಹೇಳಿದೆ. ತುಂಬ ನೋಡಿ, ಇದನ್ನು ಯಾಕೆ ನಾನು ಮಾತಾಡಿದೆ, ಆ್ಯಕ್ಚುಲಿ ನನಗೆ ಇದೆಲ್ಲ ಮಾತಾಡಲಿಕ್ಕೆ ಇಲ್ಲ. ಆದರೂ ನಾನು ಯಾಕೆ ಮಾತಾಡ್ತಿದ್ದೇನೆ ಅಂದರೆ, ಹುಡುಗಿಯರೆಲ್ಲ ಎಷ್ಟು ರಹಸ್ಯವಾಗಿ ಕೆಲವು ವಿಚಾರಗಳನ್ನು ಇಟ್ಕೊಂಡಿರ್ತಾರೆ ಅಂತ ನಾವು ಅದನ್ನು ತಿಳಿಬೇಕಾಗಿದೆ. ಎಷ್ಟು ರಹಸ್ಯಮಯವಾಗಿ ವಿಚಾರಗಳನ್ನು ಇಟ್ಕೊಂಡಿರ್ತಾರೆ, ಯಾರಿಗೆ ಗೊತ್ತಾಗದಾಗೆ ಏನಿರ್ತದೆ ಅದರ ರಹಸ್ಯ. ಒಬ್ಬರು ತಂದೆ ನನ್ನ ಬಳಿಗೆ ಬರ್ತಾರೆ, ಹುಡುಗಿ ಬಗ್ಗೆ ಕೇಳ್ತಾರೆ, ಅವ್ರ ಮಗಳ ಬಗ್ಗೆ ಕೇಳ್ತಾರೆ. ಮಗಳ ಬಗ್ಗೆ ಕೇಳಿದಾಗ ನಾನು ಜಾತಕವನ್ನು ವಿಮರ್ಶೆ ಮಾಡಿ, ನೋಡಿ ನಿಮ್ಮ ಮಗಳಿಗೆ ಪ್ರೀತಿ, ಪ್ರೇಮ, ಲವ್ ಅಂತ ತಲೆಗೆಡ್ಸ್ಕೊಂಡಿರ್ತಾರೆ, ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಮಾಡಿ, ಯಾಕಂದ್ರೆ ಅದು ಒಳ್ಳೆಯದಾಗುವಂಥದ್ದಲ್ಲ. ಸೊ ಈ ರೀತಿ ಹೇಳಿಬಿಟ್ಟೆ. ಓಕೆ, ಅವ್ರ ಸಂಬಂಧಿಕರ ಜೊತೆ ಬಂದಿದ್ದರು, ಸಂಬಂಧಿಕರಲ್ಲಿ ಅವರಿಗೆ ಹೇಳಿಬಿಟ್ಟೆ, ಈ ರೀತಿಯಾಗಿ ಹೇಳಿಬಿಟ್ಟೆ. ಈಗ ತಂದೆಗೆ ಹುಡುಗಿ ಬಗ್ಗೆ ತುಂಬ ಗ್ಯಾರಂಟಿ ಉಂಟು, ಯಾಕಂದರೆ ಅಂಥ ಬಿಹೇವಿಯರ್ಸ್ ಆ ಒಂದು ಹುಡುಗಿಯಿಂದ ಇಷ್ಟವರೆಗೆ ಆಗಿಲ್ಲ. ಓಕೆ, ಅನಂತರ ಅವ್ರ ಮನೆಗೆ ಹೋಗ್ತಾರೆ. ನಾನು ಹೇಳಿದೆ, ಪ್ರೀತಿಯಿಂದ ಹುಡುಗಿ ಹತ್ರ ಕೇಳಿ ಏನು ಹೇಳ್ತಾರೆ ನೋಡುವ ಅಂತ. ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಹುಡುಗಿ ಹತ್ರ ಕೇಳ್ತಾರೆ, ಅಮ್ಮ ನಿನಗೆ ಪ್ರೀತಿ ಪ್ರೇಮದ್ದೇನಾದರೂ ಇದೆಯಾ ನಿನ್ನ ಹತ್ರ, ಅಂಥದ್ದೇನಾದರೂ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಇಲ್ಲಮ್ಮ, ಇಲ್ಲ ಇಲ್ಲ ಪಪ್ಪ, ಅಂಥದ್ದೇನು ನನ್ನಲ್ಲಿ ಇಲ್ಲ, ಪ್ರೀತಿ ಪ್ರೇಮ ಅಂತ ಯಾರಲ್ಲೂ ಕೂಡ ಇಲ್ಲ, ನಾನು ಸರಿಯಾಗಿದ್ದೇನೆ, ತೊಂದರೆ ಇಲ್ಲ ನನಗೆ. ಇಲ್ಲ ನೀನು ಸುಳ್ಳು ಹೇಳ್ತೀಯಾ, ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳು ಅಂತ. ತಂದೆಯ ತಲೆ ಮೇಲೆ ಕೈ ಇಟ್ಟು ಹೇಳ್ತಾಳೆ, ನನಗೆ ಅಂಥ ಪ್ರೀತಿ ಪ್ರೇಮ ಏನಿಲ್ಲಪ್ಪ, ಏನಾದರೂ ಇದ್ದರೆ ಖಂಡಿತ ನಿಮಗೆ ಹೇಳ್ತಾನೆ. ಆದರೆ ತಂದೆ ಏನು ಮಾಡ್ತಾರೆ, ಅವಳ ಕಣ್ಣನ್ನು ನೋಡ್ತಾರೆ. ಕಣ್ಣನ್ನು ನೋಡಿದಾಗ ಅದರಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಕಪಟ ಅಂತ ಬರೋದಿಲ್ಲ, ಸುಳ್ಳು ಹೇಳ್ತಾ ಅಂತ ಬಂದಿಲ್ಲ. ಸೊ ಕ್ಲಿಯರ್ ಆಯಿತು. ಹಾಗಾದರೆ ವಿಜಯರಾಜ್ ಹೇಳಿದ ಈಗ ಸುಳ್ಳಾಯಿತು, ನನ್ನ ಮಗಳಿಗೆ ಕ್ಲಿಯರ್ ಆಯಿತು. ಸೊ ಮಗಳಿಗೆ ಯಾವುದೇ ಲವ್ ಇಲ್ಲ, ಕನ್ಫರ್ಮ್ ಆಯಿತು ಅವರಿಗೆ. ಓಕೆ, ಆಯಿತು. ಅದು ಆಗಿ ಆಯಿತು. ಸೆಪ್ಟೆಂಬರ್ನಲ್ಲಿ ಕೇಳಲಿಕ್ಕೆ ಬಂದಿದ್ದಾರೆ, ಹೋದ ಸೆಪ್ಟೆಂಬರ್ ಕೇಳಲಿಕ್ಕೆ ಬಂದಿದ್ದಾರೆ. ಆನಂತರ ಈ ಜನವರಿ 3ನೇ ತಾರೀಕು ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಅಚಾನಕ್ಕಾಗಿ ಆತ್ಮಹತ್ಯೆ ಮಾಡಿ ಮನೆಯವರಿಗೆಲ್ಲ ಶಾಕ್, ಗೊತ್ತೇ ಇಲ್ಲ. ಒಬ್ಬರು ಕೆಲಸಕ್ಕೆ ಹೋಗಿರ್ತಾರೆ, ಮತ್ತೊಬ್ಬರು ದೇವಸ್ಥಾನಕ್ಕೆ ಹೋಗಿರ್ತಾರೆ, ಹುಡುಗಿ ಒಬ್ಬಳೇ ಮನೆಯಲ್ಲಿರ್ತಾಳೆ, ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಸೊ ಮಧ್ಯಾಹ್ನವರೆಗೆ ಕರೆ ಬರುತ್ತೆ, ಆತ್ಮಹತ್ಯೆ ಮಾಡ್ಕೊಂಡದ್ದು. ಆತ್ಮಹತ್ಯೆಯವರಿಗೆ ಒಬ್ಬಳೇ ಮಗಳು, ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಏನು ಮಾಡೋದು ಗೊತ್ತಾಗೋದಿಲ್ಲ. ಸೊ ಈಗೇನು ಮಾಡೋದಪ್ಪ, ಈಗೆಲ್ಲ ಆತ್ಮಹತ್ಯೆ ಮಾಡಿ ಎಲ್ಲ ಮಾಡಬೇಕು ತಾನೇ, ಕ್ರಿಯೆ ಎಲ್ಲ ಮಾಡಿಬಿಡ್ತಾರೆ. ಪೊಲೀಸರು ಬರ್ತಾರೆ, ಅದರ ತನಿಖೆ ಎಲ್ಲ ಶುರು ಮಾಡಿಬಿಡ್ತಾರೆ. ಮತ್ತು ಕಾಲೇಜೆಲ್ಲ ಹೋಗಿ ಕೇಳ್ತಾರೆ. ಕಾಲೇಜಲ್ಲಿ ಹೋಗಿ ಕೇಳಿದಾಗ ಕೂಡ ಹುಡುಗಿ ಬಗ್ಗೆ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ, ಎಲ್ಲಿ ಹುಡುಗ ಕೂಡ ಇಲ್ಲ, ಯಾವುದೇ ರೀತಿಯಲ್ಲಿ ಕೂಡ ಆಕೆ ಹುಡುಗಿ ಜೊತೆ ಬೆರೀತಿಲ್ಲ ಅಂತ ಒಂದು ಪರಿಸ್ಥಿತಿ, ಕಂಪ್ಲೇಂಟ್ಸ್ ಇಲ್ಲ ಹುಡುಗಿ ಜೊತೆ. ಸೊ ಅಂತ ಹಾಗೆ ಅದಕ್ಕೋಸ್ಕರ ಆ ಕಂಪ್ಲೇಂಟ್ಸ್ ಇಲ್ಲ ನನ್ನ ಸಂದರ್ಭದಲ್ಲಿ ಇವ್ರಿಗೇನಾಗುತ್ತೆ ಅಂದರೆ, ವಿಶೇಷವಾಗಿ ಅಮ್ಮ ಮನ್ಪಂದ ಕುಲ್ಲೆ ಅಂತ ಹೊರತು ಏನಾಗುತ್ತೆ, ನನ್ನ ಮೇಲೆ ನಂಬಿಕೆ ಹೊರಟೋಗುತ್ತೆ, ವಿಚಾರ ಸುಳ್ಳು ಹೇಳಿದ್ದಾರೆ ಅಂತ. ಆಯಿತಾ, ಈ ಆತ್ಮಹತ್ಯೆ ಮಾಡ್ಕೊಂಡು 2 ದಿವಸ ಆಯಿತು. 2 ದಿವಸ ಆದ ನಂತರ ಈಗ ಇವರಿಗೆಲ್ಲ ಕನ್ಫರ್ಮ್ ಆಯಿತು, ಆತ್ಮಹತ್ಯೆ ಅವಳು ಎಲ್ಲೋ ಪ್ರಾಜೆಕ್ಟ್ ವರ್ಕ್ ಅಂತ ಹೇಳ್ತಾ ಇದ್ಲಂತೆ. ಪ್ರಾಜೆಕ್ಟ್ ವರ್ಕ್ ಉಂಟು ನನಗೆ, ಅದರ ತಲೆಬಿಸಿ ಅಂತ ಹೇಳ್ತಾ ಇದ್ಲಂತೆ, ಏನೋ ಡಿಪ್ರೆಷನ್ನಲ್ಲಿರುವಾಗ, ಬೇರೆ ಏನು ಹೇಳಲಿಲ್ಲ. ಸೊ ಇವರೇನು ಎಣಿಸ್ಕೊಂಡ್ರು, ಅದರಿಂದಲೇ ಅವಳು ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು ಅಂತ. ಆಯಿತು, ಅಲ್ಲಿಗೆ ಮುಗೀತು, ಚಾಪ್ಟರ್ ಕ್ಲೋಸ್ ಆಯಿತು. ಆನಂತರ ಇನ್ನೊಂದು 2 ದಿವಸ ನಂತರ ಪೊಲೀಸರು ಏನು ಮಾಡ್ತಾರೆ, ಅವಳ ಫೋನ್ ಕಾಲನ್ನು ಟ್ರ್ಯಾಕ್ ಮಾಡ್ತಾರೆ, ಫೋನ್ ಎಲ್ಲಿಗೆಲ್ಲ ಹೋಗಿದೆ ಅಂತ. ಟ್ರ್ಯಾಕ್ ಮಾಡಿದಾಗ ಅದರಲ್ಲಿ ಒಬ್ಬ ಹುಡುಗನಿಗೆ ಕಾಲ್ ಹೋಗಿದ್ದು ಗೊತ್ತಾಗ್ಬಿಡ್ತದೆ. ಹುಡುಗನಿಗೆ ಕಾಲ್ ಗೊತ್ತಾಗ್ಬಿಟ್ಟ ನಂತರ ಎಲ್ಲ ಚರಿತ್ರೆ ಓಪನ್ ಆಯಿತು. ಅದು ಹುಡುಗ ಸಂಬಂಧಿಕರೇ. ಆ ಹುಡುಗನ ಸಂಬಂಧಿಕರು ಇವ್ರು ಕೇಳಲಿಕ್ಕೆ ಬರುವಾಗ ನನ್ನ ಜೊತೆ ಕೇಳಲಿಕ್ಕೆ ಬಂದಿದ್ರು, ಅವರು ಒಟ್ಟಿಗೆ ಇದ್ದರು. ನಾನು ಈ ಮಾತನ್ನು ಅವರಿಗೆ ಹೇಳಿದಾಗ ಆ ಹುಡುಗನ ಸಂಬಂಧಿಕರು ಕೇಳಿಸ್ಕೊಂಡ್ರು. ಹುಡುಗನ ಸಂಬಂಧಿಕರು ಕೇಳಿಸ್ಕೊಂಡು ಏನು ಮಾಡಿದ್ರು ಅಂದರೆ, ಅವರು ವಿಶೇಷವಾಗಿ ಆ ಹುಡುಗನನ್ನು ಕಂಟ್ರೋಲ್ ಮಾಡಿದರು. ನೋಡಿ ವಿಜಯರಾಜ್ ಹೀಗೆ ಹೇಳಿದ್ದಾರೆ, ಅದು ಒಳ್ಳೆಯದಾಗೋದಿಲ್ಲ ಅಂತ, ನೀನು ಹುಡುಗಿ ಬಳಿ ಹೋಗೋದು ಬೇಡ. ಆ ಹುಡುಗ ಏನು ಮಾಡಿದೆ, ಅವಳಿಗೆ ಟಾರ್ಚರ್ ಕೊಟ್ಟ, ನೀನು ನನ್ನ ಬಳಿಗೆ ಬರುವ ಹಾಗಿಲ್ಲ, ಅದು ಬೇಡ, ನನ್ನ ಮದುವೆ ಬೇಡ ಅಂತ. ಮತ್ತು ಅವಳು ಬೆಳಿಗ್ಗೆ 1 ಗಂಟೆ ಮಾತಾಡಿದ್ದಾಳಂತೆ ಫೋನ್ ಮಾಡಿ. ಅಂದರೆ ಅವನು ಫಾರಿನ್ನಲ್ಲಿರೋದು, ನೀನು ಫಾರಿನ್ಗೆ ಹೋಗಬೇಡ, ನಾವು ಓಡಿಕೊಂಡು ಮದುವೆ ಮಾಡೋಣ, ಈ ರೀತಿಯಾಗಿ ಮಾತಾಡ್ಕೊಂಡಿದ್ದಾಳಂತೆ. ಅವ ಕೇಳಲಿಲ್ಲ, ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಈಗ ಈ ವಿಚಾರ ಕೊನೆಗೆ ಗೊತ್ತಾಯಿತು. ಹಾಗಾದರೆ ನಾನು ಹೇಳಿದಂಥ ವಿಚಾರ ಮೊದಲೇ ಇತ್ತಲ್ಲಿ. ಸೊ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ನೋಡಿ ಅವಳದೊಂದು ಪ್ರೇಮ ಪ್ರಕರಣ ಬಯಲಾಗಿ ಹೋಯಿತು, ಕೆಲವ್ರದ್ದೆಲ್ಲ ಬಯಲಾಗುವುದಿಲ್ಲ. ಈಗ ಅದು ಕೂಡ ಆ ಫೋನ್ ರೆಕಾರ್ಡ್ ಇಲ್ಲ ಅಂದರೆ ಅದು ಬಯಲಾಗ್ತಾನೆ ಇರಲಿಲ್ಲ, ನಾವೇ ಸುಳ್ಳು ಅಲ್ವಾ. ಅದಕ್ಕೋಸ್ಕರ ನಾವೇನಾದರೂ ಹೇಳಿದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ, ನನ್ನ ಹುಡುಗಿ ಹಾಗೆಲ್ಲಪ್ಪ, ಅವಳು ಹಾಗೆಲ್ಲ ಮಾತಾಡೋದಿಲ್ಲ, ಹುಡುಗರಂದರೆ ಅಷ್ಟು ಹಿಂಜರಿತಾಳೆ. ನೋಡಿ, ಹುಡುಗನನ್ನು ಕಂಡು ಹಿಂಜರಿತಾರೆ, ಅದು ಮಾತು ಎಲ್ಲ ಓಕೆ. ಆದರೆ ರಾಹು ಅಂತ ಒಬ್ಬ ಪ್ಲಾನೆಟ್ಸ್ ಕೂತಿರ್ತಾನೆ ಜಾತಕದಲ್ಲಿ. ಆ ರಾಹುವಿಗೆ ಯಾವಾಗ ಬಲ ಬಂದುಬಿಡ್ತದೆ, ಆ ರಾಹು ಸೆಕೆಂಡಲ್ಲಿ ಚೇಂಜ್ ಮಾಡಿಬಿಡ್ತಾನೆ ಯಾರನ್ನು ಕೂಡ. ಅದಕ್ಕೇನು ಹೇಳೋದು, ಆ ಹುಡುಗಿಯರಾಗಲಿ ಹುಡುಗರ ಅವ್ರ ಜೊತೆ ಒಂದು
ಸಂಶಯದ ಕಣ್ಣನ್ನು ಇಟ್ಟು ಬಿಡಿ, ನೋಡ್ತಾ ಇರಿ. ಅದು ಕೆಲವು ಕ್ಯಾಲ್ಕುಲೇಷನ್ನ ಕಲಿಸಿಕೊಟ್ಟಿದ್ದೇನೆ, ಬೇಕಾದರೆ ಸೋಮವಾರ ಮತ್ತೆ ಕಲಿಸಿಕೊಡ್ತೇನೆ. ಆ ಕ್ಯಾಲ್ಕುಲೇಷನ್ ಏನುಂಟು, ಆ ಕ್ಯಾಲ್ಕುಲೇಷನ್ ಬಂದಾಗಲೇ ಪ್ರೀತಿ ಪ್ರೇಮದಲ್ಲಿ ಇರ್ತಾರೆ. 99% ಜನರು ಇರ್ತಾರೆ ಅದರಲ್ಲಿ. ಏನು ಹೇಳ್ತೀರಾ ನೀವು, ಅಷ್ಟು ಅಕ್ಯುರೇಟ್ ಕ್ಯಾಲ್ಕುಲೇಷನ್ ಅದು. ಸೊ ಅದನ್ನು ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನೋಡಿ, ಹುಡುಗಿಯರು ಎಷ್ಟು ರಹಸ್ಯಮಯವಾಗಿ ಕೆಲವು ವಿಚಾರಗಳನ್ನು ಇಟ್ಕೊಂಡಿರ್ತಾರೆ ನೋಡಿ. ಯಾರಿಗೆ ಅದು ತೊಂದರೆ ಕೊಡುವಂಥದ್ದು ಅಲ್ವಾ? ಏನಿಲ್ಲ, ಈಗ ಅದು ಫೋನ್ ಡೀಟೇಲ್ಸ್ ತೆಗಿಲಿಲ್ಲ ಅಂದರೆ ಗೊತ್ತೇ ಆಗೋದಿಲ್ಲ ತಾನೇ, ಏನಿಲ್ಲ. ಸೊ ಈ ರೀತಿ ಆದಾಗ ಏನಾಗುತ್ತೆ, ಹುಡುಗರು ಕೂಡ ಅಷ್ಟೇ. ಈಗ ಆ ಹುಡುಗರಿಗೆ ಇದನ್ನೆಲ್ಲ ಮಾತಾಡಿ ಇದು ಸಾವನ್ನು ತಪ್ಪಿಸ್ಬೋದಿತ್ತು, ಅಥವಾ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಮದುವೆ ಆಗ್ಬೋದಿತ್ತು. ನನ್ನ ಬಳಿ ಬರಬೇಕಿತ್ತು ಮತ್ತೆ ಕೇಳಲಿಕ್ಕೆ. ಅವ್ರು ಯಾರು ಅಂಥ ಪ್ರಶ್ನೆ ಅಂಥ ಒಂದು ಪ್ರಯತ್ನವನ್ನೇ ಮಾಡಿಲ್ಲ. ಅವರು ಡೈರೆಕ್ಟಾಗಿ ಹುಡುಗಿಗೆ ಆತ್ಮಹತ್ಯೆ ಮಾಡ್ಕೊಳ್ಳಂತೆ ಪ್ರೇರಣೆ ಮಾಡಿಬಿಟ್ಟು ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಏನು ಮಾಡೋಕ್ಕಾಗಲ್ಲ. ಈಗ ಏನಾಗುತ್ತೆ, ಆ ಹುಡುಗನ ಪಂಚಮಸ್ಥಾನ ಖಂಡಿತ ಚೆನ್ನಾಗಿರಲಿಕ್ಕಿಲ್ಲ. ಫ್ಯೂಚರಲ್ಲಿ ಏನಾಗುತ್ತೆ, ಅವನ ದಾಂಪತ್ಯ ಜೀವನ ಚೆನ್ನಾಗಿರೋದಿಲ್ಲ, ಅಲ್ಲಿ ಮಕ್ಕಳಾಗಲಿಕ್ಕೆ ತುಂಬ ತೊಂದರೆ ಕ್ರಿಯೇಟ್ ಆಗಿಬಿಡ್ತದೆ, ಆಗುವುದಿಲ್ಲ, ಪ್ರೀತಿ ಪ್ರೇಮ ಅಂತ ಸಿಗುವುದಿಲ್ಲ. ಯಾಕಂದರೆ ಒಂದು ಕೊಲೆ ಆಯ್ತಲ್ವ, ಇನ್ನೇನು ಇನ್ಯಾವುದು ಕೂಡ ಇರೋದಿಲ್ಲ. ತುಂಬ ತೊಂದರೆ ಅನುಭವಿಸಬೇಕಾಗುತ್ತೆ. ಯಾರಿಗಾದರೂ ಅಷ್ಟೇ, ಯಾರೆಲ್ಲ ಪ್ರೀತಿ ಪ್ರೇಮ ಅಂತ ಮೋಸ ಮಾಡಿರ್ತಾರೆ ಯಾರಿಗಾದರೂ, ಅವರಿಗೆಲ್ಲ ಆಗುವಂಥದ್ದು ಇದೆ. ಅವರಿಗೆ ಮಕ್ಕಳಾಗಲಿಕ್ಕೆ ತುಂಬ ಸಮಸ್ಯೆ ಉಂಟಾಗುತ್ತೆ, ಮಕ್ಕಳಾಗೋದಿಲ್ಲ, ಅಥವಾ ಅವರಿಗೆ ಸೆಕ್ಷುವಲಿ ಆಗಿ ಅವರು ಪವರ್ಫುಲ್ಲೇ ಇರುವುದಿಲ್ಲ. ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿ ದಾಂಪತ್ಯ ಜೀವನ ಹಾಳು ಮಾಡ್ಕೊಳ್ತಾರೆ. ಯಾಕಂದರೆ ಒಂದು ಕೊಲೆ ಆಲ್ರೆಡಿ ಮಾಡಿರ್ತಾರೆ, ಬೇರೆಯವರ ಮನಸ್ಸಿಗೆ ನೋವು ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳಿ. ನನಗೊಬ್ಬಳು ಮಗಳಿದ್ದಲ್ಲೇ ನಾನು ಅರ್ಥ ಮಾಡ್ಕೊಳ್ಬೇಕು, ನೀವು ಅರ್ಥ ಮಾಡ್ಕೊಳ್ಳಿ ಅಲ್ವಾ. ನನಗೆ ನಿಮ್ಮ ಮೇಲೆ ದುಶ್ಮನ ಅಲ್ವಾ, ನಾನು ಹೇಳಿದ್ದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಕೇಳಬೇಕು. ಮತ್ತು ಅದನ್ನು ನೀವು ಸ್ವಲ್ಪ ಪ್ರಯತ್ನಪೂರ್ವಕವಾಗಿ ಜಾಂಚ್ ಮಾಡಬೇಕು, ಏನುಂಟು ಏನಿಲ್ಲ, ಯಾಕೆ ಹೇಳಿದ್ದಾರೆ ಆ ರೀತಿಯಾಗಿ. ಸೊ ಆ ರೀತಿ ಹೇಳಿದರೆ ನಾವು ಹಲವಾರು ಮಕ್ಕಳನ್ನು ಸಂರಕ್ಷಣೆ ಮಾಡ್ಬೋದು, ಹಲವಾರು ಮಕ್ಕಳನ್ನು ಪ್ರೀತಿ ಪ್ರೇಮದ ಬಳಿಗೆ ಹೋಗೋದನ್ನು ತಡಿಬೋದು. ಇಲ್ಲ ಅಂತ ಹೇಳಲ್ಲ, ಹೋಗಲಿ, ಅವರಿಗೆ ಬೇಕಾದ ನಾನು ಕೆಲವು ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ. ಯಾವ ರೀತಿ ಅವರು ಸಂಪೂರ್ಣ ಕಂಟ್ರೋಲಲ್ಲಿ ಇರ್ತಾರೆ, ಯಾವ ರೀತಿ ಸ್ವಾದಿಷ್ಟಾನ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು, ಅದೆಲ್ಲ ಹೇಳಿಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತಾರೆ. ಘಟನೆ ಹೇಳುವಂಥದ್ದಲ್ಲ, ಹೇಳಿದ್ದಿಷ್ಟೇ. ಹೆಣ್ಣು ಮಕ್ಕಳು ಒಂದು ರಹಸ್ಯವನ್ನು ಹೇಗೆ ಇಟ್ಟುಕೊಂಡಿರ್ತಾರೆ ಖಂಡಿತ ನಿಮಗೆ ಗೊತ್ತಾಗ್ಬಿಡುತ್ತೆ. ರೈಟ್ ಓಕೆ ಫೈನ್. ಇನ್ನು ಅದೊಂದು ಹೇಳಿದ್ರಲ್ಲ, ಮದುವೆ ಆಗಿ ಗಂಡರನ್ನ, ಅಯ್ಯೋ ಅದು ಇನ್ನೊಂದು ಕತೆ ಅಂತ ಹೇಳ್ತೇನೆ. ಅದರಲ್ಲಿ ಅದು ಮದುವೆ ಆಗುವ ಮೂಮೆಂಟಲ್ಲಿ ಗಂಡ ಹೆಂಡತಿ ಚೆನ್ನಾಗಿದ್ರು. ಅಂದರೆ ಮದುವೆ ಆಗಬೇಕಾದ್ರೆ ಗಂಡನೂ ಚೆನ್ನಾಗಿದ್ದ, ಹೆಂಡತಿಯೂ ಚೆನ್ನಾಗಿದ್ರು. ಹೆಂಡತಿ ಅಂದರೆ ಮದುವೆ ಅದು ಅವರಿಗೆ. ಸೊ ಗಂಡ ಒಳ್ಳೆ ವ್ಯಕ್ತಿ, ಹೆಂಡತಿಯೂ ಒಳ್ಳೆ ವ್ಯಕ್ತಿನೇ, ಹುಡುಗಿನೂ ಒಳ್ಳೆ ವ್ಯಕ್ತಿನೇ, ಏನು ತೊಂದರೆ ಇಲ್ಲ. ಮದುವೆ ಆಗೋದ ಮುಂಚೆ ಆಹಾ ಓಹೋ ಎಲ್ಲ ಓಕೆ. ಮದುವೆ ತಕ್ಷಣವೇ ಹುಡುಗಿ ಚೇಂಜ್, ಗಂಡನ ಬಳಿಗೆ ಹೋಗ್ಲಿಕ್ಕೆ ಕೇಳೋದಿಲ್ಲ. ಗಂಡನ ಬಳಿಗೆ ಅಂದರೆ ಪ್ರಥಮ ರಾತ್ರಿನೇ ಇಲ್ಲ ಅವ್ರಿಗೆ, ಅಂಥ ಪರಿಸ್ಥಿತಿ. 1 ತಿಂಗಳು ಕಾದು ನೋಡಿದರು, ಯಾವುದೇ ರಿಸಲ್ಟ್ ಇಲ್ಲ. ಸೊ ಹುಡುಗ ಏನು ಹೇಳ್ತಾನೆ, ಸ್ವಲ್ಪ ಸಮಯ ಕಾದು ನೋಡೋಣ, ನಾವು ಏನಾಗುತ್ತೆ ಕಾದು ನೋಡೋಣ. ಏನು ಮಾಡೋದು ಗೊತ್ತಾಗೋದಿಲ್ಲ. ಅವರ ಸಂಬಂಧಿಕರು ವಿದೇಶದಲ್ಲಿದ್ದಾರೆ, ಅವ್ರು ನನಗೆ ಫೋನ್ ಮಾಡಿದರು, ಈ ರೀತಿ ಉಂಟು. ಈಗ ನಾನೇನು ಅವ್ರ ಮನೆಗೆ ಹೋಗಿ ಏನು ವಾಸ್ತು ಮಾಡಲಿಕ್ಕೆ ಏನು ಮಾಡೋಕ್ಕಾಗಲ್ಲ. ನಮಗೆ ಒಬ್ಬರೇ ಇರೋದು, ಯಾರು ಪರಮಾತ್ಮ, ಯಾರು ಬಾಬಾ ಒಬ್ಬರಿದ್ದಾರೆ. ಬಾಬಾ ನಂತರ ಮೆಸೇಜನ್ನು ಹಾಕಿಬಿಟ್ಟೆ, ಬಾಬಾ ಏನು ಮಾಡೋದು, ಅವ್ರಿಗೆ ಈ ರೀತಿ ಪ್ರಾಬ್ಲಮ್ ಉಂಟು. ಬಾಬಾ ಹೇಳಿದರು, ನನ್ನ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಲಿಕ್ಕೆ ಹೇಳು, ಎಲ್ಲವೂ ಸರಿಯಾಗುವುದು. ಯಾರು ಪರವಾಗಿಲ್ಲ, ಈಗ ಬ್ರೇಕ್ ಆದ ನಂತರ ಬಿಡುವ. ನನ್ನ ಹೆಜ್ಜೆ ಮೇಲೆ ಹೆಜ್ಜೆ ಹಾಕು, ಎಲ್ಲ ನಿನ್ನ ಸಮಸ್ಯೆಗಳು ನಿವಾರಣೆ ಆಗುವುದು ಅಂತ ಹೇಳಿಬಿಟ್ರು. ಅದಕ್ಕೋಸ್ಕರ ಆ ಒಂದು ಪರಿಸ್ಥಿತಿಯಲ್ಲಿ ಹಾಗೆ ಹೇಳಿಬಿಟ್ಟೆ ನಾನು. ಸಂಬಂಧಿಕರು ಏನು ಮಾಡಿದರು, ಬಾಬನ ಹತ್ರನೇ ಅದಕ್ಕೆ ಇದು ಮಾಡಿಬಿಟ್ರು. ಬಾಬನ ಹತ್ರ ಇದು ಮಾಡಿ ವಿದಿನ್ 1 ಮಂತ್ ಒಳಗೇ ಪ್ರಾಬ್ಲಮ್ ಸಾಲ್ವ್ ಆಯಿತು. ಈಗ ಚೆನ್ನಾಗಿದ್ದಾರೆ, ಪರವಾಗಿಲ್ಲ. ಅದು ಇನ್ನೊಂದು ಮಿರಾಕಲ್. ಅಂದರೆ ಹುಡುಗಿ ಹೋಗ್ಲಿಕ್ಕೇ ಕೇಳೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ. ನಾವು ಏನು ಕೂಡ ಮಾಡಿಲ್ಲ, ಬರೇ ಬಾಬನಿಗೆ ಬಿಟ್ಟುಬಿಟ್ಟದ್ದು. ಬಾಬಾ ಹೇಳಿದ್ರೆ ನನ್ನ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಲಿಕ್ಕೆ ಹೇಳು, ಎಲ್ಲವೂ ಸರಿ ಆಗೋದು. ಅಂದರೆ ನೀನು ಅವರ ಬಾಬಾ ಏನು ಮಾಡಿದ ಅದನ್ನೇ ಅನುಸರಿಸಿ ಹೋಗು, ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟೆ. ಅದನ್ನೇ ಮಾಡಿದರು, ಸಕ್ಸಸ್ ಆಗಿಬಿಟ್ರು. ಓಕೆ, ನೋ ಪ್ರಾಬ್ಲಮ್. ಹಾಯ್, ಹಲೋ, ಪಾತಿರ್ಲೆ, ಓಂ ಸಾಯಿರಾಮ್ ಪನ್ಲೆ ಎಡ್ಡಾಂಪಲೆ ಹೆಂಗೆ ಚಾಕಿ ಗನ್ಲೆ ಒಟ್ಟು ಗೊಬ್ಬುಗ ದಿನ ಹೇಳ್ತಾಳೆ. ಸಾಯಿರಾಮ್ ನನಗೆ ಒಳ್ಳೇದು ಮಾಡು, ನನಗೆ ಚಾಕಿ ತಂದುಕೊಡು, ಒಟ್ಟಿಗೆ ಆಡುವ ಎಲ್ಲ ಹೇಳ್ತಾಳೆ. ಏನೋ ತಾಗಿದ್ರೆ ಹೋಗ್ತಾಳೆ, ಬಾಬನಿಗೆ ಕಿಸ್ ಕೊಡ್ತಾಳೆ. ಬಾಬಾ ಅಂದರೆ ಭಾರಿ ತುಂಬ ಪ್ರಾಣ, ಪಂಚಪ್ರಾಣ. ಬಾಬಾ ಅಂದರೆ ತುಂಬ ಪ್ರೀತಿ ಮಾಡ್ತಾಳೆ. ಅದಕ್ಕೋಸ್ಕರ ಬಾಬನಂದ ದಯಿಂದ ಬಂದದಂದರೆ ಹೆಣ್ಣು ಮಗು ಬೇಕಂತ 8 ವರ್ಷದಿಂದ ಆಸೆ ಪಡ್ತಾ ಇದ್ದೆ. ಅಲ್ಲಿಗೆ ಹೋಗಿ ಒಂದು ಸತ್ಯನಾರಾಯಣ ಪೂಜೆ ಉಂಟು ಸಾರ್ವಜನಿಕವಾಗಿ, ಅದನ್ನು ಮಾಡಿದ ನಂತರ ಇವಳು ಬಂದದ್ದು. ಸೊ ಅವಳು ಬಂದ ನಂತರ ನಾನು ಇಲ್ಲಿಗೆ ಬಂದದ್ದು. ಹಾಗೆ ಅದಕ್ಕೋಸ್ಕರ ಬಾಬಾ ಓಂ ಸಾಯಿರಾಮ್ ಪಲ್ಲೆ ಎಡ್ಡಾಂಪಲೆ ಎಡ್ಡಾಂಪುಡು ಹೆಂಗೆ ಚಾಕಿ ಗನ್ಲೆ. ಆಯ್ತು, ಈಗ ನಿದ್ದೆಯಲ್ಲಿದ್ದಾಳೆ, ಸ್ವಲ್ಪ ನಿದ್ದೆ ಬರ್ತಾ ಮತ್ತೆ ಬ್ರೇಕ್ ಆದಾಗ ಬಿಟ್ಬಿಡೋಣ. ಓಕೆ, ಮಾತಾಡೋಣ. ಆವಾಗ ಪ್ರವಾಸಕ್ಕೆ ಹೋಗೋದು ಬೇಡ ಅಂತ ಒಂದು ಮೆಸೇಜ್ ಬಂದಂಥ ಸಂದರ್ಭದಲ್ಲಿ ಖಂಡಿತ ಮಾತ್ರ ಅದೊಂದು ಇನ್ನೊಂದು ಮಿರಾಕಲ್. ಅಯ್ಯೋ ದೇವರೇ, ಅದು ಮಾತ್ರ ಈಗ ಎಣಿಸಿದ್ರು ಕೂಡ ನನಗೆ ನಡುಕ ಬರ್ತದೆ. ಅಂದರೆ ನನಗೆ ಒಂದು ಪ್ರವಾಸಕ್ಕೆ ಹೋಗ್ಲಿಕ್ಕೆ, ಆ ಪ್ರವಾಸ ಹೋಗಬೇಕಾದ್ರೆ ವಿಶೇಷವಾಗಿ ಮೆಡಿಟೇಷನ್ ಕ್ಯಾಂಪು, ಅದು ಮೆಡಿಟೇಷನ್ ಕ್ಯಾಂಪಿಗೆ ಹೋಗಬೇಕು. ಇಲ್ಲಿ ಟಿಕೆಟ್ ಆಯಿತು, ಅಲ್ಲಿ ಕೂಡ ಮೆಡಿಟೇಷನ್ಗೆ ಬುಕ್ ಆಯಿತು, ಎಲ್ಲ ಆಯಿತು. ನಾನು ಇಲ್ಲಿಂದ ಹೋಗಬೇಕು, 4 ದಿನ ರಜೆ ಕೂಡ ಮಾಡಿದ್ದೆ ಇಲ್ಲಿಗೆ, 4 ದಿನ ಹೋಗಬೇಕಂತ. 4 ದಿನಕ್ಕೆ ಸೊ ಎಲ್ಲ ಫಿಕ್ಸ್ ಆಗಿದೆ. ನಾನು ಹೋಗೋದಕ್ಕೆ ಒಂದು 2 ದಿನ ಮುಂಚೆ ಬಾಬನ ಹತ್ರ ಕೇಳಿದೆ. ನಾನು ಕೇಳಬಾರ್ದಿತ್ತು, ಕೇಳಿಬಿಟ್ಟೆ. ಬಾಬಾ ನಾನು ಮೆಡಿಟೇಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ಏನಾಗುತ್ತೆ, ಚೆನ್ನಾಗಿರುತ್ತಾ? ಬಾಬಾ ಹೇಳಿದ, ನಿನ್ನ ತಲೆನೇ ಕೆಟ್ಟೋಗುತ್ತೆ ಅಂದರು. ನಿನ್ನ ತಲೆನೇ ಕೆಟ್ಟೋಗುತ್ತೆ. ಈಗ ನಾನು ಹೋಗಬಾರ್ದು ಆ ಮಾತು ಕೇಳಿ. ನಾನೇನು ಮಾಡೋದು, ಈಗ ಇದೆಲ್ಲ ಬುಕ್ ಆಗಿಬಿಟ್ಟಿದೆ, ಎಲ್ಲವೂ ಕೂಡ ಬುಕ್ ಆಗಿಬಿಟ್ಟಿದೆ. ನಾನು ಹೇಗಾದರೂ ಹೋಗಲೇಬೇಕು, ಹೋಗೋದಿದ್ರೆ ಅಲ್ಲಿ ಆಗೋದಿಲ್ಲ. ಈಗ ಬಾಬಾ ನೀನೇ ಏನಾದರೂ ಅದಕ್ಕೆ ದಾರಿ ತೋರಿಸಿ ನಾನು ಹೋಗ್ತೇನೆ ಅಂತ ನಾನು ಹೋಗಿಬಿಟ್ಟೆ. 1 ದಿವಸ ಮೆಡಿಟೇಷನ್ ಒಳ್ಳೇದಾಯಿತು.
ಮಾರನೇ ದಿನ ಮಧ್ಯಾಹ್ನದವರೆಗೆ ಒಳ್ಳೇದಾಯಿತು. ಅದಕ್ಕೆ ನಂತರ ಮಧ್ಯಾಹ್ನ ಊಟ ಮಾಡಿ ಆಯಿತು. ಊಟ ಮಾಡಿದ ನಂತರ ಶುರುವಾಯಿತು ಹೊಟ್ಟೆ ನೋವು, ತಲೆನೋವು, ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ಎಲ್ಲಿವರೆಗೆ ಅಂದರೆ ತಲೆ ಸಿಡಿತ, ಇಷ್ಟು ತಲೆ ಸಿಡಿತ ನನಗೆ ಹೇಳಲಿಕ್ಕೇನಿಲ್ಲ. ಮೆಡಿಟೇಷನ್ ಕ್ಲೋಸ್, ಮುಗೀತಲ್ಲಿ 1.5 ದಿನ ಮಾತ್ರ. ಬಾಬಾ ಹೇಳಿದ್ದಾರೆ ತಲೆನೇ ಕೆಟ್ಟೋಗಿದೆ ಅಂತ. ತಲೆ ಕೆಟ್ಟೋಯ್ತು ಆಲ್ರೆಡಿ, ಏನು ಮಾಡೋಕ್ಕಾಗಲ್ಲ. ಮತ್ತು ಡಾಕ್ಟರ್ ಬಳಿಗೆ ಹೋದೆ, ಅಲ್ಲಿಂದ ಮದ್ದು ತಗೊಂಡು ಬಂದೆ, ಅರ್ಧದಲ್ಲೇ ವಾಪಸ್ ಬಂದದ್ದು. ಏನು ಮಾಡೋಕ್ಕಾಗಲ್ಲ. ಈ ರೀತಿಯಾಗಿ ಅಂದರೆ ಬಾಬಾ ಹೇಳಿದ ಮಾತನ್ನು ಕೇಳಬೇಕಾಗುತ್ತೆ, ಇಲ್ಲ ಅಂದರೆ ಖಂಡಿತ ತೊಂದರೆ ಕೂಡ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಅವ್ರು ಮೊದಲೇ ಎಚ್ಚರಿಸಿರ್ತಾರೆ ಈ ರೀತಿಯಾಗಿ ಹೋಗುವಂತ. ಸೊ ಆ ರೀತಿಯಾಗಿ ಹೋಗಬೇಕಾಯ್ತು ನನಗೆ. ಆ ರೀತಿ ನನಗೆ ಉಲ್ಟಾ ಹೋಗಿರೋದ್ರಿಂದ ಇಂಥ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಯಿತು, ಅಂಥ ಪರಿಸ್ಥಿತಿ. ಮಾತಾಡಿ ಸರ್. ಪ್ರಧಾನಿ ಮೋದಿ ಅವ್ರ ಬಗ್ಗೆ ನೀವೇನು ಹೇಳ್ತೀರಿ? ಪ್ರಧಾನಿ ಮೋದಿಯವರ ಬಗ್ಗೆ ಬಾಬಾನ ಹತ್ರ ಕೇಳಿದೆ ನಾನು. ಪ್ರಧಾನಿ ಮೋದಿಯವರ ಬಗ್ಗೆ ಏನಪ್ಪ, ಪ್ರಧಾನಿ ಮೋದಿಯವರು ನಮಗೆ ಬಾಬಾ ಒಂದೇ ಒಂದು ಮಾತು ಹೇಳಿದ್ದು, ಭಾರತವನ್ನು ಬೆಳಗಿಸ್ತಾರಂತ, ಇಡೀ ಪ್ರಪಂಚದಲ್ಲಿ ಭಾರತವನ್ನು ಬೆಳಗಿಸ್ತಾರೆ ಅಂಥ ವ್ಯಕ್ತಿಯವರು ಅಂತ ಹೇಳಿದ್ದಾರೆ. ಸೊ ಓಕೆ, ಅಷ್ಟೇ ಒಂದೇ ಮಾತು. ಭಾರತವನ್ನು ಬೆಳಗಿಸುವಂಥ ವ್ಯಕ್ತಿ ಭಾರತವನ್ನು ಬೆಳಗಿಸಿಬಿಡ್ತಾರೆ, ಅದು ಖಂಡಿತ, ಅದು 100%. ಯಾಕಂದರೆ ಈಗ ಏನು ದಶಭುಕ್ತಿ ನಡೀತಾ ಉಂಟು, ಅದಕ್ಕೋಸ್ಕರ ಅದು ಅಕ್ಯುರೇಟಾಗಿ ವರ್ಕ್ ಕೂಡ ಆಗುತ್ತೆ, ಮಾಡಿ ಮಾಡ್ತಾರೆ ಅವರು. ಯಾಕಂದರೆ ಅವರು ಯಾರನ್ನು ಕೂಡ ಕೇರ್ ಮಾಡಲ್ಲ, ಡೋಂಟ್ ಕೇರ್ ಮಾಡ್ತಾರೆ. ಡೋಂಟ್ ಕೇರ್ ಅಂದರೆ ಅವ್ರ ಕೆಲಸದಲ್ಲ ಅವರು ಇದ್ದಾರೆ ಅಷ್ಟೇ, ಅವ್ರ ಕೆಲಸಕ್ಕೆ ಅವರು ಯಾರು ಟೀಕೆ ಮಾಡ್ತಾರೆ ಅದು ಮಾಡ್ತಾರೆ, ಅದಕ್ಕೆಲ್ಲ ಅವರು ಆನ್ಸರ್ ಮಾಡಲಿಕ್ಕೇ ಹೋಗೋದಿಲ್ಲ. ಅವರಷ್ಟಕ್ಕೆ ಅವರು ಆನೆ ನಡೆದದ್ದೇ ದಾರಿ, ಆನೆ ನಡೆತಾ ಹೋಗ್ತಾ ಉಂಟು. ಇಂದಲ್ಲ ನಾಳೆ ಭಾರತ ಉನ್ನತ ಸ್ಥಿತಿಗೆ ಅಂತ ಬಂದೇ ಬರುತ್ತೆ. ರೈಟ್. ಸರ್, ಈಗ ಮತ್ತೆ ಇನ್ನೊಂದು, ಸರಿ, ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಗೆ ಸಾಕಷ್ಟು ಜನ ಈ ಕಾರ್ಯಕ್ರಮದ ಸಂಖ್ಯಾ ಜ್ಯೋತಿಷ್ಯಮು ಸಾಕಷ್ಟು ಜನ ಫಾಲೋವರ್ಸ್ ಮತ್ತೆ ನಿಮ್ಮದೇ ಅಭಿಮಾನಿಗಳೆಲ್ಲ ಸಾಕಷ್ಟು ಮಂದಿ ಇದ್ದಾರೆ. ಬಟ್ ದ ಕೈಂಡ್ ಆಫ್ ಈ ಬಿಲೀಫ್ ಅಂತ ಹೇಳ್ತಾರಲ್ಲ, ಈ ಜ್ಯೋತಿಷ್ಯ ಶಾಸ್ತ್ರ ಒಂದು ದೊಡ್ಡ ವಿಜ್ಞಾನವೇ ಸರಿ, ಒಂದು ದೊಡ್ಡ ಸೈನ್ಸ್. ಈ ಬಿಲೀಫಿನ ಬಗ್ಗೆ ಕೆಲವರು 50-50 ಅಲ್ಲಿ ಇರ್ತಾರೆ, ಕೆಲವರು 50-50 ಅಲ್ಲಿ ಇರ್ತಾರೆ. ಆ 50-50 ಹ್ಯಾಂಡಲ್ ಮಾಡೋದು ಹೇಗೆ? ಈಗ ಕೆಲವ್ರಿಗೆ ಏನಿದೆ, ಈ ಬಿಲೀಫ್ ಅಂದರೆ ಏನು, ನಂಬಿಕೆ ಅಂತ. ಆ ನಂಬಿಕೆಯನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ ನಾವು. ಕೆಲವರಿಗೆಲ್ಲ ಕನ್ಫ್ಯೂಸ್ ಹೇಗಾಗುತ್ತೆ ಅಂದರೆ, ಅವ್ರು ಏನು ಮಾಡ್ತಾರೆ ಅಂದರೆ ಅಬ್ಸರ್ವೇಷನ್, ಬೇರೆಯವರನ್ನು ನೋಡಿ ಅಬ್ಸರ್ವೇಷನ್ ಮಾಡ್ತಾರೆ ಬೇರೆಯವರನ್ನು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರೋ ಸ್ನೇಹಿತರಿದ್ದರೆ ಅವ್ರು ಏನಾದರೂ ಹೇಳ್ತಾರೆ ನಿಮಗೆ, ಜ್ಯೋತಿಷ್ ಬಳಿಗೆ ಹೋಗಿ ಬಂದವರು ಹೇಳ್ತಾರೆ, ಆ ಜ್ಯೋತಿಷ್ ಹೀಗೆ ಹೇಳ್ದ ಮಾರ್ರೆ, 1-2 ತಿಂಗಳು ಅಂತ ಹೇಳ್ತಾರೆ, ಅವ್ನು ಹೇಳಿದ ಯಾವುದು ವರ್ಕ್ ಆಗಲಿಲ್ಲ. ಈಗ ನಿಮಗೆ ಬಿಲೀಫ್ ಉಂಟು, ನಿಮ್ಮ ಬಿಲೀಫ್ ಅರ್ಧ ಆಯಿತು. ಅಯ್ಯೋ ದೇವ್ರೆ, ಹೀಗೆ ಹೇಳಿಬಿಟ್ಟಲ್ಲ, ನಾನು ಏನು ಮಾಡೋದು? ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರನ್ನು ಕೇಳೋದಕ್ಕಿಂತಲೂ ಹೆಚ್ಚಾಗಿ ಆ ಜ್ಯೋತಿಷ ಅನ್ನೋದು ಏನುಂಟು ನೋಡಿ, ಅದು 12,000 ವರ್ಷಗಳಿಂದ ಮುಂಚೆ ಬರೆದಿಟ್ಟಿರುವಂಥದ್ದು. ಈಗ ಬರೆದದಲ್ಲದು. ಈಗ ಬೇಕಾದರೆ ಅವರು ಬೇರೆ ಚೇಂಜ್ ಮಾಡ್ಕೊಂಡು ಬರೆದಿರ್ಬೋದು, ಇಲ್ಲ ಅಂತಿಲ್ಲ. ಆದರೆ ಆ ಮೂಮೆಂಟಲ್ಲಿ ಅವರು ಬರೇ ಒಂದು ಇಂಟ್ಯೂಷನ್ ಪವರ್ನಿಂದ, ಇಂಟ್ಯೂಷನನ್ನು ಉಪಯೋಗ ಮಾಡಿಕೊಂಡು ಬರೆದಿಟ್ಟಂತಹ ಒಂದು ಋಷಿಮುನಿಗಳು ಬರೆದಿಟ್ಟಂಥ ಒಂದು ಶಾಸ್ತ್ರ ಅದು. ಅದನ್ನು ಸುಳ್ಳು ಹೇಳಲಿಕ್ಕೆ ಅಂತೂ ಖಂಡಿತ ಆಗೋದಿಲ್ಲ. ಅದಕ್ಕೋಸ್ಕರ ಅದರ ಮೇಲೆ ಬಿಲೀಫ್ ಬೇಕು. ಆ ಶಾಸ್ತ್ರ ಖಂಡಿತ ವರ್ಕ್ ಆಗುತ್ತೆ, ಅದರ ಮೇಲೆ ಬಿಲೀಫ್. ಅದನ್ನು ಇಟ್ಕೊಂಡು ಹೋದರೆ ನಿಮಗೆ ಜ್ಯೋತಿಷ ಒಳ್ಳೆ ಪರಿಹಾರನೂ ಸಿಗುತ್ತೆ, ಒಳ್ಳೆ ರೀತಿಯಲ್ಲಿ ಅದರಲ್ಲಿ ಸಜೆಷನ್ ಸಿಗುತ್ತೆ, ನಿಮಗೆ ಏನು ಬೇಕು ಆನ್ಸರ್ ಸಿಗುತ್ತೆ ಅದರಲ್ಲಿ. ನೋ ಡೌಟ್ ಅಂತ ಸಿಕ್ಕೋದು 100% ಗ್ಯಾರಂಟಿ, ಸಿಗುತ್ತೆ. ನಾನು ಯಾಕಂದರೆ ಇಷ್ಟು ಜಾತಕಗಳನ್ನ ವಿಮರ್ಶೆ ಮಾಡ್ತೇನೆ, ಅದು ಅಕ್ಯುರೇಟಾಗಿ ಹಾಗೇ ಇರ್ತದೆ. ಏನು ಅವ್ರು ಇರ್ತಾರೆ ಹಾಗೆ ಇರ್ತದೆ. ಇರುವುದಿಲ್ಲ ಯಾವಾಗಂದರೆ ಟೈಮ್ ಏನಾದರೂ ಉಲ್ಟಾ ಕೊಟ್ಟಾಗ, ಅಲ್ಲೇನಾದರೂ ಅವ್ರು ಸಮಯವನ್ನು ಉಲ್ಟಾ ಕೊಟ್ಟಾಗ ಅಥವಾ ಡೇಟನ್ನು ಉಲ್ಟಾ ಕೊಟ್ಟಾಗ ಹಾಗೆ ಇರೋದು. ಆಗ ನಾನು ಕೂಡ ಏನು ಮಾಡುವಾಗಿಲ್ಲ, ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗ್ತಾ ಇರ್ತದೆ. ರೈಟ್. ನಾವೊಂದು ಬ್ರೇಕ್ ಅಂತ ತಗೊಳ್ಳೋಣ. ವೀಕ್ಷಕರೇ, ನೋಡ್ತಾ ಇದ್ದೀರಿ ಇದೊಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಸಂಖ್ಯಾ ಜ್ಯೋತಿಷ್ಯ ವಿಜಯರಾಜ್ ಅವ್ರ ಜೊತೆ. ಈಗ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಲಾಸ್ಟ್ ಸೆಷನ್ ಮುಂದುವರಿತದೆ.